ಅಂದ್ರೆ PUC ಅಲ್ಲಿ ಇದ್ದಾಗ ಸೆಕೆಂಡ್ ಇಯರು ನಾವು ನಮ್ಮ ಸಿದ್ದೇಶ್ವರ ಅಪ್ಪುಗಳದು ಮೊದಲಿಂದಲೇ ನಮಗೆ ಭಕ್ತಿ. ಯಾಕಂದ್ರೆ ಈಸ್ ದ ಮೋಸ್ಟ್ ಸಿಂಪ್ಲೆಸ್ಟ್ ಅಮಾಂಕ್ ಐ ಎವರ್ ಸೀನ್ ಇಟ್. ಅಂದ್ರೆ ಭಾಳ ಅಂದ್ರೆ ಭಾಳ ಸಿಂಪಲ್ ವ್ಯಕ್ತಿತ್ವ. ಅವ್ರ ಪ್ರವಚನ ನಡೀತಿತ್ರಿ ಈ ಶಿವಾನುಭವ ಮಂಟಪದಲ್ಲಿ. ಅವಾಗಿಂದ ಹೇಳ್ತೀನಿ ರೀ ನಿಮಗೆ, ಪ್ರವಚನ ನಡೆದಾಗ ಅವಾಗಿನ ಕಾಲದಲ್ಲಿ ಸಿದ್ದೇಶ್ವರ ಸ್ವಾಮಿಗಳು ಪ್ರವಚನಕ್ಕೆ ಬರ್ತಾರಂದ್ರೆ 10 ಇಲ್ಲ 15 ಜನ ಇರ್ತಿದ್ರು ಅಷ್ಟೇ. ನಾನೇ ಹಾಸಿಗೆ ಹಾಸ್ತಿದ್ದೆ ಅವಾಗ. ಹಾಸಿ ಅವ್ರನ್ನ ಬಂದು ಕೂತು ಅವರು ನಡೀತಾ ಬರ್ತಿದ್ರು ಮತ್ತು ನಡ್ಕೊಂಡೇ ಹೋಗ್ತಿದ್ರು. ಸೊ ಮುಂದೆ ಅವ್ರ ವ್ಯಕ್ತಿತ್ವ ಇಷ್ಟ ಆಕರ್ಷಣೆ ಆಯ್ತಲ್ರಿ ಇಡೀ ಜನರಿಗೆ, ಇಡೀ ನಿಮಗೆ ಗೊತ್ತಿದೆ, ಇಡೀ ಜಗತ್ತಿಗೆ ಗೊತ್ತಿದೆ ಅವ್ರ ಆಕರ್ಷಣೆ. ಹಾಗಾಯ್ತು. ಆಮೇಲೆ ಆ ಆಶ್ರಮಕ್ಕೆ ಹೋಗೋದು ಬರೋದು ಇತ್ತು. ಇದು PUC ಸೆಕೆಂಡ್ ಇಯರಲ್ಲಿ 1978 ಅವಾಗ ನಾವು ಆಶ್ರಮಕ್ಕೆ ಹೋಗ್ತಿದ್ದೆವು. ಆಶ್ರಮಕ್ಕೆ ಹೋಗಿ ಸಿದ್ದೇಶ್ವರ ಅಪ್ಪಳನ್ನು ಭೇಟಿ ಆಗೋದು, ಮತ್ತಿದ್ದ ಉಳಿದ ಸನ್ಯಾಸಿಗಳನ್ನು ಭೇಟಿ ಆಗೋದು ಎಲ್ಲ ಮಾಡ್ತಿದ್ದೆವು. ಸಿದ್ದೇಶ್ವರ ಅಪ್ಪಗಳ ಕಡೆ ನಾವು ಅವಾಗ ಹೋಗ್ತಿದ್ದೆವು. ಸಿದ್ದೇಶ್ವರ ಅಪ್ಪಗಳ ಕಡೆ ಯಾರು ಜನ ಬರ್ತಿರ್ಲಿಲ್ಲ ರೀ ಅವಾಗ. ಆದರೆ ಬಹಳ ದೊಡ್ಡ ಜ್ಞಾನಿಗಳು. ಉಪನಿಷತ್ತು, ವೇದ, ಪತಂಜಲಿ ಯೋಗ ಸೂತ್ರ ಆಯಿತು, ಭಗವದ್ಗೀತೆ, ಯಾವುದರಲ್ಲೂ ಪೂರ್ತಿ 100% ಅವರಿಗೆ ಜ್ಞಾನ ಇತ್ತು. ಯಾವುದ್ರ ಮೇಲಾದರೂ ವ್ಯಾಖ್ಯಾನ ಬರೆಯುವಂಥ ಶಕ್ತಿ ಅವರಿಗಿತ್ತು. ಯಾವುದೇ ವಿಷಯದ ಮೇಲೆ ವ್ಯಾಖ್ಯಾನ ಬರೆಯುವಂಥ ಶಕ್ತಿ ಇತ್ತು. ಅಂಥ ಅದ್ಭುತವಾದಂಥ ಪರ್ಸನಾಲಿಟಿ. ಹೀಗಾಗಿ ನಾವು ಅಲ್ಲಿ ಹೋಗ್ತಿರ್ತೇವೆ. ಮತ್ತು ಅವಾಗ ಅವ್ರು ಇಲ್ಲೇ ಇರ್ತಿದ್ರು, ಇದೇ ಆಶ್ರಮದಲ್ಲೇ ಇರ್ತಿದ್ರು. ಈ ಮುಂದೆ ಬರ್ತಾ ಅವರು ಬೇರೆ ಕಡೆ ಹೋಗ್ತಿದ್ರು. ಸೊ ಅವಾಗೊಬ್ಬರು ಆತ್ಮಾನಂದಪುರಿ ಅಂತ, ಸ್ವಾಮಿ ಆತ್ಮಾನಂದಪುರಿ ಅಂತೇಳಿ ಹಿಮಾಲಯದಿಂದ ಬಂದಿದ್ದರು. ಅವರು ಬಂದು ಸ್ವಾಮೀಜಿಯನ್ನು ಭೇಟಿ ಆದರು. ನಾನು ತಂತ್ರ ಯೋಗ ಕಲಿಸ್ಬೇಕು ಅಂತ 78 ತಂತ್ರ ಯೋಗ ಕಲಿಸ್ಬೇಕು ಅಂದಾಗ ಸಿದ್ದೇಶ್ವರ ಅಪ್ಪುಗಳು ನಮ್ಮನ್ನು ಕರೆದ್ರು. ಯುವಕರೇ ಸಹಾಯ ಮಾಡಬೇಕು ಇವರಿಗೆ, ತಂತ್ರ ಯೋಗ ಕಲಿಸ್ಲಿಕ್ಕೆ ಬಂದಾರ ವಿಜಯಪುರಕ್ಕೆ ಅಂತ. ತಂತ್ರ ಯೋಗದಲ್ಲಿ ಬಹಳ ಅದಲ್ರಿ. ಈಗ ರಾಜಯೋಗ ಇದೆ, ಕರ್ಮಯೋಗ ಇದೆ, ಹಾಗೆ ತಂತ್ರ ಯೋಗ. ಅದನ್ನು ಒನ್ ಟೈಪ್ ಆಫ್ ಮೆಡಿಟೇಷನ್. ಸೊ ಅದನ್ನು ಅವರು ಕಲಿಸ್ತಾರೆ. ಕಲಿಯೋರಿದ್ದರೆ ಬರಬೇಕು. ಭಜನೆ ಗಿಜನೆ ಎಲ್ಲ ಕಲಿಸ್ತಿದ್ರು. ನಂತರ ಆಯಿತು ಅಂದ. ನಾವು ಸ್ವಾಮಿ ವಿವೇಕಾನಂದ್ರ ಭಕ್ತರು. ಅವ್ರ ಪರ್ಸನಾಲಿಟಿನೂ ಹಾಗೆ ಇತ್ತು. ಕ್ಯಾವಿ ಡ್ರೆಸ್ಸು ಇದನ್ನೆಲ್ಲ ಪೇಟಾ ಸುತ್ಕೊಂಡು ಬಂದರು. ಕೆಂಪಿಗೆ ಅಗ್ದಿ ಸ್ಮಾರ್ಟ್ ಆಗಿದ್ದರು. ಒಳ್ಳೆ ಪರ್ಸನಾಲಿಟಿ. ಅವ್ರನ್ನೇ ನೋಡಿದಾಗ ಆಯ್ತು. ಅವ್ರನ್ನ ಭೇಟಿ ಆಯ್ತು. ಸಿದ್ದೇಶ್ವರಪ್ಪ ಹೇಳಿದ್ರು, ಇವ್ರನ್ನೆಲ್ಲ ಹಿಡೀರಿ, ಇವರು ಆಧ್ಯಾತ್ಮಿಕದಾಗ ಅದಾರ, ಯಂಗ್ ವಯಸ್ಸಿನಲ್ಲಿ ನಿಮ್ಗೆ ಸಹಾಯ ಮಾಡ್ತಾರಂತ. ಅವಾಗಾಯಿತು ಅಂತ ಅವ್ರು ನಮ್ಮ ಜೊತೆಯಲ್ಲಿ ಬಂದರು. ಮುಂದೆ ಅವ್ರನ್ನ ತಗೊಂಡು ನಾವು 1978 ಆಶ್ರಮದಲ್ಲಿ ಒಂದು ದೊಡ್ಡ ಯೋಗ ಕ್ಯಾಂಪ್ ಮಾಡಿದೆವು. ಸುಮಾರು ಜನರನ್ನು ಕೂಡಿಸಿದ್ದೆವು. ಅವಾಗ ಕೂಡಿಸಿ ಎಲ್ಲರನ್ನ ಅಲ್ಲಿ ಕರೆದು ಯೋಗವನ್ನು ಕಲಿಸ್ಕೊಡೋ ಒಂದು ವ್ಯವಸ್ಥೆ ಮಾಡಿದೆವು. ಮಾಡಿದ್ದೇವೆ ರೀ ಅವಾಗ. ಇನ್ನೊಂದಿಷ್ಟು ನನ್ನ ಫ್ರೆಂಡ್ಸ್ ಇದ್ದರು. ರವಿ ಬಿರಾದರ್ ಅಂತ ಒಬ್ಬರಿದ್ದರು, ಹನುಮಂತ್ ಜಮಖಂಡಿ ಅಂಥೇಳಿ. ಹೀಗೆ ಅವ್ರನ್ನೆಲ್ಲ ತೊಗೊಂಡು ಮಾಡಿದೆವು ರೀ. ಒಳ್ಳೆ ಕೆಲಸ ಮಾಡಿದೆವು. ಜನ ಸಾಕಷ್ಟು ಬಂದರು. ಅವರು ಆ ಆತ್ಮಾನಂದಪುರಿ ಎಂಥ ಅದ್ಭುತವಾದಂಥ ವ್ಯಕ್ತಿತ್ವ ಇತ್ತಂದ್ರೆ, ಅವರು ಎದುರಿಗೆ ಕೂತವರು ಮೈಂಡ್ ರೀಡ್ ಮಾಡ್ತಿದ್ದರು. ನಿಮ್ಮ ಮನಸ್ಸಿನಲ್ಲಿ ಏನು ವಿಚಾರ ಮಾಡ್ತೀರಿ ಅನ್ನೋದನ್ನು ಹೇಳಿಬಿಡ್ತಿದ್ರು ಅವರು. ಅಂಥ ಅದ್ಭುತವಾದಂಥ ವ್ಯಕ್ತಿತ್ವ ನಮಗೆ ಗೊತ್ತಾಗಿದ್ದು. ನಾವೇನಾದ್ರು ಸುಳ್ಳು ಹೇಳ್ಬೇಕಂದ್ರೆ ಬಹಳ ವಿಚಾರ ಮಾಡಬೇಕು. ಸುಳ್ಳು ಹೇಳ್ತಾ ಇದ್ದೀಯ ಅಂತ ಸ್ಪಾಟ್ ಆಗಿ ಹೇಳೇ ಬಿಡ್ತಿದ್ರು. ಸೊ ಅವರನ್ನು ಫಾಲೋ ಮಾಡಿ ನಂತರ ತಂತ್ರಯೋಗ, ಅವರಿಂದ ಸ್ವಲ್ಪ ತಂತ್ರಯೋಗದ ದೀಕ್ಷಾನೂ ಕೊಟ್ಟರು ನಮಗವರು. ತಂತ್ರಯೋಗ ಆಮೇಲೆ ನಮ್ಗೆ ಅದು ಮುಂದೆ ಬರ್ತಾ ಅಭ್ಯಾಸ ಮಾಡಿದಾಗ ಆ ತಂತ್ರಯೋಗನ ಸ್ಟಾಪ್ ಮಾಡಿದೆವು. ತಂತ್ರಯೋಗದಿಂದ ಲಾಭನೂ ಅಷ್ಟೇ ಇದೆ. ಆಮೇಲೆ ನಮ್ಗೆ ಅಟ್ರಾಕ್ಷನ್ ಆಗ್ತದೆ ಬೇರೆ ವಿಷಯದ ಕಡೆಗೆ. ಕೆಲವೊಂದು ಶಕ್ತಿ ಬರ್ತಾವೆ ತಂತ್ರಯೋಗದಿಂದ. ಕೆಲವೊಂದು ಶಕ್ತಿ ಬಂದ ನಂತರ ಈ ಅಧ್ಯಾತ್ಮ ಬಿಡ್ತೇವೆ, ನಾವು ದಾರಿ ತಪ್ತೇವೆ. ಅದಕ್ಕಾಗಿ ಅಂದರೆ ಈಗ ಏನೋ ನೋಡ್ರಿ, ಒಬ್ರಿಗೆ ಯಾರಿಗೋ ಒಂದು ಈ ಮಾಟ ಮಂತ್ರ ಅಂಥವೆಲ್ಲ ಮಾಡೋದಾಗಲಿ, ಅಥವಾ ಯಾರನ್ನೋ ಭವಿಷ್ಯ ಹೇಳೋದಾಗಲಿ, ಅಥವಾ ಮೈಂಡ್ ರೀಡ್ ಮಾಡ್ತಿದ್ರು ಅವ್ರು, ಮೈಂಡ್ ರೀಡ್ ಮಾಡೋದಾಗಲಿ, ಇಂಥವೆಲ್ಲ ಯಾವುದೋ ಒಂದು ಶಕ್ತಿ ಬಂದರೆ ದಾರಿ ತಪ್ಪಬಹುದು ಅನ್ನುವಂಥದ್ದು. ಸ್ವಾಮಿ ವಿವೇಕಾನಂದರೇ ಹೇಳ್ಯಾರ ಅದ್ರ ಬಗ್ಗೆ ಸಾಕಷ್ಟು. ಅಂದರೆ ಹೇಗೆ ಆಧ್ಯಾತ್ಮ ಜೀವನ ಹೇಗಿರ್ತದಂದರೆ, ನಾವು ಆಧ್ಯಾತ್ಮದ ಕಡೆಗೆ ಹೊರಟೇವು. ಈ ಪತಂಜಲಿನೇ ತೊಗೊಂಡ್ರೆ ಯಮ ನಿಯಮ ಪಾಲನೆ ಮಾಡ್ಕೊತ ಹೊರಟೇವು ಅಂದರೆ ಒಂದೊಂದು ಶಕ್ತಿ ಬರ್ತಾವ್ರಿ ಮೇಡಮ್. ಶಕ್ತಿ ಬಂದಾಗ ಏನಾಗ್ತದೆ, ಆ ಶಕ್ತಿಯನ್ನು ಆ ಕಡೆಗೆ ನಾವು ಒಲವು ಹಾಕಿದ್ರೆ, ಈಗ ನನಗೊಂದು ಶಕ್ತಿ ಇರ್ಬೋದು. ಈಗ ಇವ್ರ ಮನಸ್ಸು ಹೇಗಿದೆ,
ಅನ್ನುವಂಥದ್ದು ನನಗೆ ಗೊತ್ತಾಗ್ತದೆ. ನೋಡಿದ ತಕ್ಷಣ ಹಾಂ, ಗೊತ್ತಾಗ್ತದೆ. ಇವ್ರು ಎಂಥ ವ್ಯಕ್ತಿ ಅನ್ನೋದು ಗೊತ್ತಾಗ್ತದೆ. ಗೊತ್ತಾದ ತಕ್ಷಣ ಅದರ ಉಪಯೋಗ ತಗೊಂಡು ದುರುಪಯೋಗ ಆಗಬಾರ್ದು. ಹೌದಿಲ್ಲ? ಅದಕ್ಕೆ ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಅಧ್ಯಾತ್ಮದಲ್ಲಿ ಬಿದ್ದ ನಂತರ ಮನುಷ್ಯ ಅದಕ್ಕೆ ಮೊದಲು ಬೆಳ್ಳಿ ಸಿಗ್ತದೆ. ಅಧ್ಯಾತ್ಮದಲ್ಲಿ ಹೊರಟಾಗ ಬೆಳ್ಳಿ ಸಿಗ್ತದೆ. ಬೆಳ್ಳಿಗೆ ತೃಪ್ತಿ ಆದರೆ ಬೆಳ್ಳಿಯಲ್ಲೇ ಮುಗಿದು ಹೋಯ್ತು. ಮುಂದೆ ಇನ್ನೂ ಜಾಸ್ತಿ ಇದೆ ಅನ್ನೋದು ಗೊತ್ತಿರೋದಿಲ್ಲ. ನಂತರ ಸ್ವಲ್ಪ ಮುಂದೆ ಹೋದರೆ ಬಂಗಾರ ಸಿಗ್ತದೆ. ಅದಕ್ಕಿಂತ ಮುಂದೆ ಹೋದರೆ ವಜ್ರ ವೈಡೂರ್ಯ ಸಿಗ್ತದೆ. ನಾವು ಬೆಳ್ಳಿಲಿ ತೃಪ್ತರಾಗಿ ಇಲ್ಲೇ ಉಳಿದ್ಬಿಟ್ರೆ ವಜ್ರ ಕಳ್ಕೊತೇವೆ. ಹೌದಿಲ್ಲ? ಬಂಗಾರದಲ್ಲಿ ತೃಪ್ತಿಯಾಗಿ ಅಲ್ಲೇ ಉಳಿತಾರೆ ಜನ. ಸೊ ಅದಕ್ಕೆ ಕೊನೆ ಹಂತಕ್ಕೆ ಎಲ್ಲರಿಗಿಂತ ಶ್ರೇಷ್ಠ ಯಾವುದಾದ್ರು ಸಿಗಬೇಕಾದ್ರೆ ಇದಕ್ಕೆ ಆಸೆ ಪಡಬಾರ್ದು ಅಂತ. ಅದ್ರ ಸಲುವಾಗಿ ನಾವು ತಂತ್ರಯೋಗನ ಬಿಟ್ಟೆವು. ಬಿಟ್ಟ ನಂತರ ಅವಾಗ ದುಡ್ಡಿನ ಸಮಸ್ಯೆ ರೀ, ಸಿಕ್ಕಾಪಟ್ಟೆ ಸಮಸ್ಯೆ. ನಿಮ್ಗೆ ಆಶ್ಚರ್ಯ, ನಾವು BCom ಮುಗಿಯೋವರೆಗೆ 1 ರೂಪಾಯಿನೂ ತಂದೆಯಿಂದ ತೊಗೊಂಡಿಲ್ಲ. ನಮ್ಮ ಸ್ಕೂಲ್ ಫೀ ಪುಸ್ತಕ ಎಲ್ಲ ನಮ್ಗೆ ಸ್ಕಾಲರ್ಶಿಪ್ ಬರ್ತಿತ್ತು, ಅದರಿಂದ ತೊಗೊಳ್ತಿದ್ದೆ ನಾನು. ಬಟ್ಟೆ ಅಷ್ಟೇ ರೀ. ಆ ಸ್ಕೂಲ್ ಡ್ರೆಸ್ ಒಂದೇ, ಅದನ್ನೇ ಅದ್ರ ಮೇಲೆ ಇರೋದು, ದಿನ ಎಲ್ಲ ಅದ್ರ ಮೇಲೆ ಕಳೆಯೋದು. ಸೊ PDJಯಲ್ಲಿದ್ದಾಗೂ ಕೂಡ ನಮ್ಮ ಉಪಾಧ್ಯ ಅಂತ ಫಸ್ಟ್ ರ್ಯಾಂಕ್ ಬರ್ತಿದ್ದ, ಸೆಕೆಂಡ್ ರ್ಯಾಂಕ್ ನಾನು ಬರ್ತಿದ್ದೆ, ಫಸ್ಟ್ ಇಯರ್ ಸೆಕೆಂಡ್ ಇಯರ್. ಹೀಗಾಗಿ ನನ್ನ ಸ್ಕಾಲರ್ಶಿಪ್ ಇತ್ತು. ಕೊನೆಯವರೆಗೂ ನಾವು BCom ಮುಗಿಯೋರಿಗೆ ಸ್ಕಾಲರ್ಶಿಪ್ ತೊಗೊಂಡು ದುಡ್ಡು ಇರಲಿಲ್ಲ. ಆತ್ಮಾನಂದ ಪುರಿ ಅವ್ರನ್ನ ಮೇಂಟೈನ್ ಮಾಡೋದು ಭಾಳ ಡಿಫಿಕಲ್ಟ್ ಆಯಿತು. 5 ರೂಪಾಯಿ ಡೊನೇಷನ್ ಕೊಡಿದ್ರೆ ಯಾರೂ ತಯಾರಿರಲಿಲ್ಲ. 2 ರೂಪಾಯಿ ಡೊನೇಷನ್ ನಮ್ಗೆ ಯಾರು ಕೊಡ್ಬೇಕ್ರಿ? 2 ರೂಪಾಯಿಗೂ ಭಾಳ ವ್ಯಾಲ್ಯೂ. ಸೊ 50 ಪೈಸೆ 1 ರೂಪಾಯಿ ಡೊನೇಷನ್ ಕಲೆಕ್ಷನ್ ಮಾಡಿ ರಿಸಿಟ್ ಬುಕ್ ಇದ್ದು ನಮ್ಗೆ. ಅದಕ್ಕೆ ಅಷ್ಟಕ್ಕೂ ರಿಸಿಟ್ ಬುಕ್ ಹಾಕೊಡ್ತಿದ್ದೆವು. ಪ್ರಭಾವಿ ವ್ಯಕ್ತಿಗಳನ್ನು ಹಿಡ್ಕೊಂಡು ದುಡ್ಡು ಕಲೆಕ್ಷನ್ ಮಾಡಿ ಆ ಕ್ಯಾಂಪ್ ಹೇಗೋ ಸಕ್ಸಸ್ ಮಾಡಿದೆ ನಾವು. ಆ ಕ್ಯಾಂಪ್ಗೆ ಅನೇಕ ಗಣ್ಯರು ಬಂದಿದ್ದರು ಬಿಜಾಪುರದವರು. ಸೊ ಅದೆಲ್ಲ ಮಾಡಿ ಕೊಟ್ಟಾಗ ಅವರಿಗೆ ನಾನು ಮನೆಗೆ ನೋಡಿ ಒಂದು ಘಟನೆ ಹೇಳ್ತೀನಿ ರೀ. ಅವ್ರನ್ನ ಮನೆಗೆ ಕರಿಬೇಕು ಅಂತ ನಾನು ಯೋಚನೆ ಮಾಡಿದೆ. ಆತ್ಮಾನಂದ ಪುರಿ ಅವರಿಗೆ ಮನೆಗೆ ಕರೆದ್ರೆ ಏನು ಕೊಡೋದು ಅವರಿಗೆ ತಿನ್ನಲಿಕ್ಕೆ ತಿನ್ನಲಿಕ್ಕೆ ಏನು ಕೊಡೋದು ಅಂತ. ಆಮೇಲೆ ತಾಯಿಗೆ ಹೇಳಿದ್ರೆ ಮನೆಯಲ್ಲಿ 10 ಜನ, ಇನ್ನೊಬ್ರು ಯಾರನ್ನೋ ಕರ್ಕೊಂಬಂದ್ರೆ ಯಾವ ರೀತಿಯ ಇದನ್ನ ಅಡುಗೆ ಸ್ಪೆಷಲ್ ಮಾಡೋದು ಅವಾಗೆಲ್ಲ ಇರಲಿಲ್ಲ ರೀ. ಭಾಳ ಕಷ್ಟಪಟ್ಟು ನಾನು ಯೋಚನೆ ಮಾಡ್ತೀವಿ, ಇವ್ರನ್ನ ಮನೆಗೆ ಕರ್ಕೊಂಡು ಹೋಗ್ಬೇಕು, ಹೇಗೆ ಮಾಡೋದು. ಕೊನೆಗೆ ಅವ್ರು ನನಗೆ ಕರೆದು ಹೇಳಿದ್ರು ಒಂದು ದಿವಸ, ನಾನು ನಿಮ್ಮ ಮನೆಗೆ ಬರ್ತೀನಿ, ನನಗೇನು ಕೊಡಬೇಡ ಅಂತ ಹೇಳಿದ್ರು. ನೀನೇನು ಕೊಡಬಾರ್ದು ನನಗೆ, ನಾನು ನಿನ್ನ ಮನೆಗೆ ಬಂದು ಹೋಗ್ತೀನಿ ಅಂತ. ಸೊ ಅವ್ರು ನಮ್ಮ ಮನೆಗೂ ಬಂದಿದ್ದರು. ಅವರಿಂದ ದೀಕ್ಷಾ ತೊಗೊಂಡೆ. ಮುಂದೆ ಅವ್ರದ್ದು ನಮ್ಮದು ಸಂಪರ್ಕ ಸ್ವಲ್ಪ ದಿವಸ ಇತ್ತು, ಹೋಯ್ತು ರೀ. ನಂತರ ಒಬ್ಬರು ಬಸವರಾಜ್ ಹಡಗಲಿ ಅಂಥೇಳಿ ಅವರೊಂದು ಕ್ಯಾಂಪ್ ಮಾಡೋರು. ಅವರು ಈ ಸಿದ್ದೇಶ್ವರ ಗುಡಿ ಹತ್ತಿರ ಒಂದು ಇದು ಇದೆ ರೀ, ಒಂದು ಶೆಪರ್ಡ್ ಹಾಲ್ ಅಂತಿದೆ. ಆ ಶೆಪರ್ಡ್ ಹಾಲಲ್ಲಿ ಒಂದು ಕ್ಯಾಂಪ್ ಮಾಡಿದರು ಯೋಗಾದ್ದು. ಅವರು ಸರಿಯಾಗಿ ಶಾಸ್ತ್ರೋಕ್ತವಾಗಿ ಆಸನಗಳನ್ನು ಹೇಳ್ತಿದ್ರು. ಈಗಿನ ಆಸನಕ್ಕೆ ಆವಾಗಿನ ಆಸನಕ್ಕೆ ಬಹಳ ಡಿಫ್ರೆನ್ಸ್ ಇದೆ ರೀ. ನೀವು ಬಹುಶಃ ನನ್ನ ಸಮಕಾಲೀನರು ಯಾರು ಆಸನ ಮಾಡ್ತಾರೆ ಇನ್ನೂವರೆಗೆ ಅವ್ರಿಗೆ ಗೊತ್ತಿರ್ತದೆ. ಅವಾಗ ಮಾಡುವಂಥ ಆಸನ ಅಗದಿ ಭಾಳ ಅಡ್ವಾನ್ಸ್ ಆಸನ ಮಾಡಿನಂದರೆ ಯೋಗ ನಿದ್ರಾಸನ ಮಾಡ್ತಿದ್ದೆ. ನಾನು ಮಾಡ್ತಿದ್ದೆ ಆವಾಗಲೂ ಯೋಗ ನಿದ್ರಾಸನ. ಯೋಗ ನಿದ್ರಾಸನ ಅಂದ್ರೆ ಭಾಳ ಡಿಫಿಕಲ್ಟ್ ಆಸನ ಮಾಡ್ಯಾನ ಈತ, ಭಾಳ ಅಡ್ವಾನ್ಸ್ಡ್ ಆಸನ ಮಾಡ್ಯಾನತಿ. ಈಗ ನೋಡಿದ್ರೆ ಯೋಗ ನಿದ್ರಾಸನ ಅಗದಿ ಬೇಸಿಕ್ ಆಗಿ ಹೋಗಿದೆ. ಆ ರೀತಿ ಆಸನಗಳನ್ನು ಮಾಡ್ತಿದ್ದೆವು ಎಲ್ಲ. ರೂಢಿಸ್ಕೊಂಡೇನ್ರಿ. ಅವ್ರಿ ಸಣ್ಣ ಸಣ್ಣ ಆಸನ ಮಾಡ್ತಿದ್ದೆ. ಉತ್ಥಾನ ಪಾದಾಸನ, ಏನು ಮಂಡೂಕಾಸನ, ಇಂಥ ಆಸನಗಳನ್ನು ಮಾಡ್ತಿದ್ದೆ. ಬರ್ತಾ ಬರ್ತಾ ಹಾಗೆ ಹೆಚ್ಚಾಗ್ತಾ ಹೋಯ್ತು. ಆ ಆಸನಗಿಂತ ನಮ್ಮ ಕಡೆ ನಮಗೆ ಯಾರ ಕಡೆ ಧ್ಯಾನ, ವಿವೇಕಾನಂದರ ಕಡೆ, ರಾಮಕೃಷ್ಣ ಪರಮಹಂಸರು ಯಾವಾಗಲೂ ನನ್ನ ಜೊತೆಲೇ ಇರ್ತಾರೆ. ಯಾವ ಸಂಶಯನೂ ಇಲ್ಲ. ನನಗೆ ಭಾಳಷ್ಟು ಸಾರಿ ಅವರು ನನ್ನ ಜೊತೆಲೇ ಇದ್ದು ನನಗೆ ಸಹಾಯ ಮಾಡಿದ್ದಿದೆ. ನನ್ನ ಜೊತೆಯಲ್ಲೇ ಇದ್ದು ಸಹಾಯ ಮಾಡ್ಯಾರ. ಸೊ ಹೀಗಾಗಿ ನನಗೆ ಅವ್ರಂದರೆ ಅವ್ರನ್ನ ಬಿಟ್ಟಿರೋದು ಸಾಧ್ಯನೇ ಇಲ್ಲ. ಅಂಥ ವ್ಯಕ್ತಿತ್ವನೇ. ಅವ್ರ ಬಗ್ಗೆ ಪುಸ್ತಕ ಓದುವಾಗ ಅದು ರಾಮಕೃಷ್ಣ ಪರಮಹಂಸರು ನೋಡ್ರಿ, ಅವರು ಬಾಲ್ಯದಲ್ಲಿನೇ ಧ್ಯಾನಸ್ಥರಾದವರು. ಸಮಾಧಿ ಸ್ಥಿತಿ ಇತ್ತು ಅವರಿಗೆ ಬಾಲ್ಯದಲ್ಲಿನೇ. ಅದಕ್ಕೆ ಜನ ಹುಚ್ಚ ಅಂತಿದ್ರು ಅವರಿಗೆ. ಹುಚ್ಚದನವ ಅಂದರೆ ಗದಾಧರ ಅವ್ರ ಹೆಸರು. ಗದಾಧರ ಹುಚ್ಚದಾನಂತ, ಗದಾಯಿ ಅವನು ಹುಚ್ಚಿದ್ದಾನೆ ಅಂತ ಹೇಳ್ತಿದ್ರು. ಯಾಕಂದರೆ ಎಲ್ಲಿ ಕೂತಲ್ಲೇ ಸಮಾಧಿ ಸ್ಥಿತಿಗೆ ಹೋಗ್ತಿದ್ರು, ಹಾಗೆ ಕೂತು ಬಿಡ್ತಿದ್ರು. ಸೊ ಅಂಥ ದೊಡ್ಡ ವ್ಯಕ್ತಿ, ಅವ್ರ ಮೇಲೆ ಭಕ್ತಿ ಇದು ಯಾವುದೋ ಹಿಂದಿನ ಜನ್ಮದ ಇರ್ಬೋದ್ರಿ, ಹೌದಲ್ರಿ. ಸೊ ಹೀಗಾಗಿ ಆಮೇಲೆ ವಿವೇಕಾನಂದರ ಪುಸ್ತಕಗಳನ್ನು ಓದ್ಲಿಕ್ಕತ್ತೇವೆ ನಾವು. ಲೈಬ್ರರಿಗೆ ಹೋಗೋದು, ವಿವೇಕಾನಂದರ ಅದೇ ಕ್ಷಮ ಮಾಡ್ರಿ, ಅಲ್ಲಿನೂ
ಫೋಟೋ ಒಂದೇ ತೊಡುಗು ಮಾಡ್ತಿದ್ದೆ ನಾನು. ಫೋಟೋ ಕಟ್ ಮಾಡಿ ಅದನ್ನು ತೊಗೊಂಡು ಬಂದು ಮನೆಗೆ ಫ್ರೇಮ್ ಹಾಕಿ ಭಾಳ ಸುಂದರವಾಗಿ ಮಾಡ್ತಿದ್ದೆ. ನೀವು ಅವು ನಮ್ಮ ಹತ್ರ ಫೋಟೋನೂ ಇಲ್ಲ. ಆ ಫೋಟೋಗಳನ್ನು ನಾನು ಎಲ್ಲ ನಮ್ಮ ಹಾಲಲ್ಲಿ ಅಥವಾ ನಮ್ಮ ಬೆಡ್ರೂಮಲ್ಲಿ ಹಾಕಿರ್ತಿದ್ದೆ ರೀ. ಮಾಡಿರ್ತಿದ್ದೆ ರೀ. ನೋಡಬೇಕು. ಈಗ ಮಾಡಿ ಅವ್ರು ಅಭ್ಯಾಸ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿಂದ ರಾಮಕೃಷ್ಣ ಆಶ್ರಮದ ಸಂಪರ್ಕ ಬಂತು ರೀ. ಸಂಪರ್ಕ ಬಂದು ಬಿಜಾಪುರದಲ್ಲಿ ಇಲ್ರಿ, ರಾಮಕೃಷ್ಣ ಆಶ್ರಮನೇ ಇಲ್ಲ. ಇಲ್ಲ ಈಗ ಆಗಿದೆ ರೀ. ಈ ಆಶ್ರಮನೂ ಕೂಡ ಅದರದ್ದು ಹೇಳ್ತೀನಿ ನಿಮ್ಗೆ. ನಂತರ ನಾನು ಕಲ್ಕತ್ತಾ ಜೊತೆಯಲ್ಲಿ ಪತ್ರ ವ್ಯವಹಾರ ಮಾಡಿ ರಾಮಕೃಷ್ಣ ಆಶ್ರಮದ ಸಂಪರ್ಕ ಆಯಿತು. ಅವಾಗ ಕಾರ್ಡ್ ಬರಿತಿದ್ದೆವು, 15 ಪೈಸೆ ಕಾರ್ಡು ಬರೋದು, ಸಂಪರ್ಕ ಆಗಿ ಆಮೇಲೆ ಅದ್ವೈತ ಆಶ್ರಮದ ನನಗೆ ಬಹಳ ಪರಿಚಯ ಆಯಿತು. ಅಲ್ಲಿ ಪರಿಚಯ ಆದ ನಂತರ ಅವರು ನನಗೆ ಏನು ಮಾಡಿದ್ರು ಅಂದರೆ, ಸ್ವಾಮಿ ವಿವೇಕಾನಂದರ ಮೇಲೆ ಎಷ್ಟು ಪ್ರೀತಿ ಇದೆ, ನೀನು ನಾವು ಪುಸ್ತಕ ಕಳಿಸ್ಕೊಡ್ತೇವೆ, ಅವ್ರ ಸಿದ್ಧಾಂತವನ್ನು ಸ್ಪ್ರೆಡ್ ಮಾಡಿ. ಸರಿ ಅಂದೆ ನಾನು. ಸರಿ ಅಂದು ಆವಾಗ ಸಮಯದಲ್ಲಿ ಪುಸ್ತಕಗಳು ಕಳಿಸ್ಕೊಡ್ತಿದ್ರು. ನನ್ನ ಹತ್ರ ದುಡ್ಡಿಲ್ಲ ಅಂತ ಹೇಳಿದೆ. ನೀನೆಲ್ಲ ಪುಸ್ತಕ ಮಾರಾಟ ಮಾಡಿ ನಂತರ ದುಡ್ಡು ನಮ್ಗೆ ಕಳಿಸ್ಕೊಡು ಅಂತ ಹೇಳಿದೆ. ಪುಸ್ತಕ ಮಾರಾಟ ಮಾಡಿ ದುಡ್ಡು ಅವ್ರಿಗೆ ಕಳಿಸ್ಕೊಡ್ತಿದ್ದೆ. ಮತ್ತು ಆ ದುಡ್ಡು ಹೋದ ನಂತರ ಮತ್ತೆ ಪುಸ್ತಕ ಕಳಿಸ್ತಿದ್ರು. ಹೀಗೆ ಆವಾಗೆ ಆ ಸೇವೆಯಲ್ಲಿ ತೊಡ್ಕೊಂಡಿದ್ದೆ. ಆಮೇಲೆ ಅವರು ನಾನು ದಕ್ಷಿಣೇಶ್ವರಕ್ಕೆ ಹೋಗಬೇಕು ಅನ್ನೋ ಮನಸ್ಸು ಭಾಳ ಇತ್ತು. ಹೋಗ್ಲಿಕ್ಕಾಗಲಿಲ್ಲ, ದುಡ್ಡಿನ ತೊಂದರೆ. ಹಾಗೇ ಇದ್ದೆವು. ಮುಂದೆ ನಮ್ಗೆ LICಯಲ್ಲಿ ನೌಕರಿ ಸಿಕ್ತು. ನಾನು ಮೊದಲು ನೌಕರಿ ಮಾಡಿದ್ದು ಜನರಲ್ ಇನ್ಶೂರೆನ್ಸಲ್ಲಿ.